ರಾಮ ಮಂದಿರದ ಕಳ್ಳತನದ ವಿಷಯದಲ್ಲಿ ಮಾಜಿ ಯೂನಿಯನ್ ಹೋಮ್ ಸೆಕ್ರೆಟರಿ ಎಸ್ ಲಕ್ಷ್ಮೀನಾರಾಯಣ್ ಅವರು ಎನ್ಡಿಟಿವಿಯೊಂದಿಗೆ ಹಂಚಿಕೊಂಡ ಮಾಹಿತಿ ಎಲ್ಲರನ್ನ ದಂಗುಬಡಿಸುವಂತಿದೆ. ಭಾರೀ ಪ್ರಮಾಣದಲ್ಲಿ ಈ ಮಾಹಿತಿಯನ್ನು ಜನರು ಕೂಡ ಹಂಚಿಕೊಂಡಿದ್ದಾರೆ. 1970ರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿರುವ ಇವರು ಮಧ್ಯಪ್ರದೇಶದ ಕೇಡರ್. 2024ರ ಏಪ್ರಿಲ್ 8ರಂದು ರಾಮನವಮಿಯ ಸಮಯದಲ್ಲಿ ಅವರು ತಮ್ಮ ಕುಟುಂಬದೊಂದಿಗೆ ಸುಮಾರು 125 ಕೆಜಿ ಕ್ವಿಂಟಾಲ್ ತೂಕದ ರಾಮಚರಿತಮಾನಸ ಪ್ರತಿಯನ್ನ ರಾಮ ಮಂದಿರಕ್ಕೆ ದೇಣಿಗೆಯಾಗಿ ನೀಡಿದರು. ಇದರ 1000 ಪುಟಗಳನ್ನು 24 ಕ್ಯಾರೆಟ್ ಚಿನ್ನದ ಪ್ಲೇಟಿಂಗ್ ಮಾಡಲಾಗಿತ್ತು. 4 ಕೆಜಿ ಚಿನ್ನವನ್ನು ಬಳಸಿ ಈ ರಾಮಚರಿತ ಮಾನಸ ಪ್ರತಿಯನ್ನು ತಯಾರಿಸಲಾಗಿತ್ತು. ಇದರ ಬೆಲೆ ಸುಮಾರು 5 ಕೋಟಿ ರೂಪಾಯಿ. ತನ್ನ ತಾಯಿಯ ಆಭರಣಗಳನ್ನು ಕರಗಿಸಿ ಇದನ್ನು ತಯಾರಿಸಲಾಗಿತ್ತು. ಸುಮಾರು 15ರಿಂದ 18 ವರ್ಷಗಳ ಕಾಲ ಅವರ ತಾಯಿ ಈ ರಾಮಚರಿತ ಮಾನಸವನ್ನ ಬರೆಸಿದ್ರು. ಅವರು ಬಹಳ ದೊಡ್ಡ ರಾಮಭಕ್ತಿಯಾಗಿದ್ರು. ತನ್ನ ಕುಟುಂಬದ ಆಧ್ಯಾತ್ಮಿಕ ಪಯಣದ ಫಲವಾಗಿ ಅವರು ಈ ದೇಣಿಗೆಯನ್ನ ಕಂಡಿದ್ರು. ಮಾತ್ರ ಅಲ್ಲ, ಈ ಕುಟುಂಬ ರಾಮಜನ್ಮಭೂಮಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿತ್ತು ಕೂಡ. ಈ ಹಿಂದೆ ರಾಮಮಂದಿರ ಚಳುವಳಿಯಲ್ಲಿ ಇಟ್ಟಿಗೆಗಳನ್ನು ಸಂಗ್ರಹಿಸಲಾಗ್ತಿತ್ತು. ಆಗ ಈ ಲಕ್ಷ್ಮೀನಾರಾಯಣ್ ಅವರ ಕನ್ಯಾಕುಮಾರಿಯಲ್ಲಿರುವ ಮಾವನ ಮನೆಯಿಂದ ಮೊಟ್ಟಮೊದಲ ಇಟ್ಟಿಗೆಯನ್ನು ನೀಡಲಾಗಿತ್ತು. ನಿವೃತ್ತಿಯ ನಂತರ ಲಕ್ಷ್ಮೀನಾರಾಯಣ್ ಅವರು ತಮ್ಮ ಆದಾಯದ ದೊಡ್ಡ ಭಾಗವನ್ನು ರಾಮನ ಸೇವೆಗೆ ನೀಡಲು ನಿರ್ಧರಿಸಿದರು. ತನ್ನ ಬದುಕಿಗೆ ಸರ್ಕಾರಿ ಪೆನ್ಷನ್ ಹಣ ಸಾಕು ಅಂತ ನಿರ್ಧರಿಸಿದರು. ಅವರ ಪತ್ನಿ ಕೂಡ ದೇಣಿಗೆ ನೀಡಿದರು. ಹೀಗೆ 522 ಚಿನ್ನದ ಪ್ಲೇಟೆಡ್ ಪುಟಗಳು ತುಳಸಿದಾಸರ ರಾಮಚರಿತ ಮಾನಸದ 10,902 ಶ್ಲೋಕಗಳನ್ನು ಬರೆದು ರಾಮ ಮಂದಿರಕ್ಕೆ ನೀಡಲಾಗಿತ್ತು. ಮೊದಲ 5 ತಿಂಗಳಲ್ಲಿ ದೇವಾಲಯದಲ್ಲಿ ಇದನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಪ್ರತಿದಿನ ಪೂಜೆ ಮತ್ತು ಭಕ್ತರ ದರ್ಶನ ನಡೀತಾ ಇತ್ತು. ಲಕ್ಷ್ಮೀನಾರಾಯಣ್ ಅವರು ಬಹಳ ಸಂತೋಷಗೊಂಡಿದ್ರು. ನಂತರ ಅದನ್ನು ತೆಗೆಯಲಾಯಿತು. ಮೊದಲು ಗರ್ಭಗುಡಿಯ ಸಮೀಪ ಇದನ್ನು ಇರಿಸುವುದಾಗಿ ಭರವಸೆ ನೀಡಲಾಗಿತ್ತು. ನಂತರ ಆ ಭರವಸೆಯನ್ನ ಈಡೇರಿಸಲಿಲ್ಲ. ಈಗ ಆ ರಾಮಚರಿತ ಮಾನಸ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಇವರು ಮಂದಿರ ಟ್ರಸ್ಟಿ ಕಾರ್ಯದರ್ಶಿ ಮತ್ತು ವಿಎಚ್ಪಿ ಮುಖಂಡ ಚಂಪತ್ ರಾಯ್ ಅವರನ್ನ ಭೇಟಿಯಾದರು. ಯಾಕೆ ಅದನ್ನ ಪ್ರದರ್ಶನದಿಂದ ತೆಗೆದಿದ್ದೀರಿ ಅಂತ ಪ್ರಶ್ನಿಸಿದ್ರು. ಆರಂಭದಲ್ಲಿ ನಾನು ನೋಡ್ತೇನೆ ಅಂತ ಚಂಪತ್ ರಾಯ್ ಹೇಳಿದ್ರು. ನಂತರ ಒಳಗಡೆ ಇಡಲಾಗಿದೆ ಅಂತ ಹೇಳಿದ್ರು. ಆ ಬಳಿಕ ಪದೇ ಪದೇ ನೀವು ಹೀಗೆ ಕರೆ ಮಾಡಬಾರದು ಅಂತ ಧಮಕಿ ಹಾಕಿದ್ರು. ನಂತರ ಗೋಪಾಲ್ ರಾವ್ ಅವರನ್ನ ಭೇಟಿಯಾದರು. ಅದರ ಬಗ್ಗೆ ನಮ್ಮಲ್ಲಿ ಪ್ರಶ್ನಿಸಬೇಡಿ, ಅದನ್ನು ತೀರ್ಮಾನಿಸುವುದು ಚಂಪತ್ ರಾಯ್ ಎಂದು ಅವರಿಗೆ ಗೋಪಾಲ್ ರಾವ್ ಉತ್ತರಿಸಿದರು. ಆ ಬಳಿಕ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ರನ್ನ ಭೇಟಿಯಾದರು. ಅವರಲ್ಲೂ ಈ ಬಗ್ಗೆ ದೂರಿಕೊಂಡ್ರು. ನೋಡಿ ಹೇಳ್ತೇನೆ ಎಂದು ಹೇಳಿದ ಅವರು ಆ ಬಳಿಕ ಉತ್ತರಿಸಲೇ ಇಲ್ಲ. ಆ ರಾಮಚರಿತ ಮಾನಸ ಈಗ ಇದೆಯಾ? ಇದ್ದರೆ ಎಲ್ಲಿದೆ? ಅದನ್ನೇಕೆ ಒಳಗಿಟ್ಟಿದ್ದೀರಿ? ನನಗೇಕೆ ಪ್ರದರ್ಶನದ ಭರವಸೆ ನೀಡಿದ್ದೀರಿ ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಎಂದು ಅವರು ಹೇಳಿದ್ದಾರೆ. ಅವರ ಈ ಹೇಳಿಕೆ ರಾಮ ಮಂದಿರದ ಹಗರಣ ಎಷ್ಟು ಆಳವಾದದ್ದು ಅನ್ನೋದನ್ನು ಸೂಚಿಸುತ್ತದೆ. ಈ ಇಡೀ ಕಳ್ಳತನದಲ್ಲಿ ಚಂಪತ್ ರಾಯ್ ಅವರು ಬಹಳ ದೊಡ್ಡ ವಿಲನ್ ಆಗಿರೋದೇ ಈ ಸಂದರ್ಶನ ತೋರಿಸುತ್ತದೆ. ಲಕ್ಷ್ಮೀನಾರಾಯಣ್ ಅವರ ಕುಟುಂಬ ರಾಮನ ಬಹಳ ದೊಡ್ಡ ಭಕ್ತ ಕುಟುಂಬವಾಗಿದ್ದು, ಅವರ ಇಡೀ ನಿರೀಕ್ಷೆಯನ್ನು ಈ ಕಳ್ಳತನ ನಿರಾಶೆಗೊಳಿಸಿದೆ. ಇಷ್ಟೊಂದು ದೊಡ್ಡ ಐಎಎಸ್ ಆಫೀಸರ್ ಅವರನ್ನೇ ಚಂಪತ್ ರಾಯ್ ಮತ್ತು ಅವರ ಬಳಗ ತೀರಾ ನಿಕೃಷ್ಟವಾಗಿ ಕಂಡಿದೆ. ಅವರನ್ನ ಸಾಗ ಹಾಕಿದೆ. ಮಾತಾಡಬೇಡಿ ಅಂತ ಹೇಳಿದೆ. ಅಂತಿಮವಾಗಿ ಮೋಹನ್ ಭಾಗವತರಿಂದಲೂ ಇವರಿಗೆ ಪರಿಹಾರ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೂ ಈ ಲಕ್ಷ್ಮೀನಾರಾಯಣ್ ಪತ್ರ ಬರೆದಿದ್ದಾರೆ. ನಿಮ್ಮ ಪತ್ರ ಸಿಕ್ಕಿದೆ, ಪರಿಶೀಲಿಸುತ್ತೇವೆ ಎಂಬ ಉತ್ತರವನ್ನ ಬಿಟ್ಟರೆ ಆ ಬಳಿಕ ಇನ್ಯಾವ ಮಾಹಿತಿಯೂ ಸಿಕ್ಕಿಲ್ಲ. ಈ ಎಲ್ಲವನ್ನ ಅವರು ಎನ್ಡಿಟಿವಿ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.